ಲೆನ್ ಡೇಸಿನ ಇವತ್ತು 14ನೇ ದಿನದಲ್ಲಿದ್ದೇವೆ. ಈ ದಿನ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕಾದಂಥ ಕಾರ್ಯವೇನೆಂದರೆ, ಇವತ್ತು ನಿಮ್ಮ ಅಭಿಲಾಷೆಗಳನ್ನು ಕರ್ತನೊಡನೆ ಮನಸ್ಸು ಬಿಚ್ಚಿ ಹೇಳಿರಿ. ಹೌದು, ಇವತ್ತು ನಮ್ಮ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು, ಅನೇಕ ದುಃಖಗಳು, ಅನೇಕ ಕಾರ್ಯಗಳು ಇವತ್ತು ನಾವು ನಮ್ಮೊಳಗೆ ಹಿಡಿದುಕೊಂಡು ನಾವು ಕೊರಗುವವರಾಗಿದ್ದೇವೆ. ಸೊ ಇವತ್ತು ಎಲ್ಲವನ್ನು ಕೂಡ ನಾವು ದೇವರ ಮುಂದೆ ಒಂದು ಮುಚ್ಚಿಡದೆ ನಾವು ಆತನ ಬಳಿಯಲ್ಲಿ ಇವತ್ತು ನಾವು ಹಂಚಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿರುವಂತಹ ಕಾರ್ಯಗಳನ್ನು ಆತನ ಮುಂದೆ ಹಂಚಿಕೊಳ್ಳಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಹೌದು, ಇವತ್ತು ನಾವು ಯಾವ ವಿಷಯದ ಕುರಿತು ಚಿಂತೆ ಮಾಡದೆ ಎಲ್ಲವನ್ನು ಕೂಡ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿಗೆ ತಿಳಿಸಬೇಕು. ಇವತ್ತು ನಮಗೆ ಏನು ಬೇಕಾಗಿದೆಯೋ, ನಮ್ಮ ಅಗತ್ಯತೆ ಏನು ಆಗಿದೆಯೋ, ನಮ್ಮ ಕೊರತೆ ಏನಾಗಿದೆಯೋ ಪ್ರತಿಯೊಂದನ್ನು ಕೂಡ ನಾವು ಯೇಸು ಸ್ವಾಮಿಯ ಬಳಿಗೆ ಹೇಳುವಾಗ ಆತನು ಖಂಡಿತವಾಗಲು ನಮಗೆ ಸಹಾಯವನ್ನು ಮಾಡುವ ಆತನಾಗಿದ್ದಾನೆ. ಇವತ್ತು ನಮ್ಮೊಳಗೆ ಇರುವಂತ ಚಿಂತೆಗೆ ಕಾರಣ ಏನೆಂದರೆ ನಾವು ಯೇಸು ಸ್ವಾಮಿಯ ಬಳಿಯಲ್ಲಿ ಸರಿಯಾಗಿ ಹೇಳದೇ ಇರುವುದು. ಹೌದು, ಇವತ್ತು ಯಾವ ವಿಷಯದ ಕುರಿತು ನಾವು ಗೊಂದಲ ಪಡದೆ ನಾವು ಪ್ರತಿಯೊಂದನ್ನು ಕೂಡ ನಾವು ಕ್ರಿಸ್ತನ ಬಳಿಯಲ್ಲಿ ನಾವು ಹೇಳಿಕೊಳ್ಳೋಣ. ಖಂಡಿತವಾಗಲೂ ದೇವರು ನಮಗೆ ಸಹಾಯವನ್ನು ಮಾಡುವ ಆತನಾಗಿದ್ದಾನೆ. ಹೌದು, ನಮ್ಮ ಎಲ್ಲ ಚಿಂತೆಗಳನ್ನು ದೇವರು ತೆಗೆದಾಕಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ದೇವರು ಸಂಧಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.